ಸಿಗ್ತಿದೆ ಕ್ಷಣಕ್ಕೊಂದು ಬಿಗ್ ಟ್ವಿಸ್ಟ್. ಸಿಎಂ ಒಂದು ಮಾತು, ಡಿಸಿಎಂ ಇನ್ನೊಂದು ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿ ಪೈಕಿ ಯಾರ ಮಾತು ಸತ್ಯ ಹಾಗಾದ್ರೆ? ಅಸಲಿಗೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದ್ಯಾ ಅಥವಾ ಇಲ್ವಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಕುರ್ಚಿ ಕದನದಲ್ಲಿ ಮಧ್ಯ ಪ್ರವೇಶ ಮಾಡುತ್ತಾ ಹಾಗಾದ್ರೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡೋದು ಯಾವಾಗ ಹಾಗಾದ್ರೆ? ಇನ್ನೆಷ್ಟು ದಿನ ಈ ಗೊಂದಲ, ಇನ್ನೆಷ್ಟು ದಿನ ಈ ಜಟಾಪಟಿ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತೋ ಅವಾಗಿನಿಂದನೂ ಸಹ ಸಿಎಂ ಬದಲಾವಣೆ ಆಗ್ತಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾನೆ ಇದೆ. ಯಾವ ಸಂದರ್ಭ ಬಂದ್ರು, ಯಾವ ಹಬ್ಬ ಬಂದ್ರು ಕೂಡ ಇಲ್ಲ ಸಿಎಂ ಬದಲಾವಣೆ ಆಗೇ ಆಗುತ್ತೆ, ಕುರ್ಚಿ ಕಿತ್ತಾಟಗಳು ಹಾಗೆ ಆಗುತ್ತೆ, ಇಲ್ಲ ಸಿಎಂ ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದ್ರೆ ರಾಜ್ಯದ ಜನರಿಗೆ ಇರುವಂತ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಸಿಎಂ ಬದಲಾವಣೆ ಆಗ್ತಾರ ಎನ್ನುವಂತ ದೊಡ್ಡ ಪ್ರಶ್ನೆ ಹುಡ್ಕೊಂಡಿದೆ. ಇಲ್ಲ ಇಂದಲ್ಲ ನಾಳೆ ಸಿಎಂ ಬದಲಾವಣೆ ಆಗ್ತಾರಾ ಅಥವಾ ಇರುವಂತ ಸಿಎಂ ಮುಂದುವರಿತಾರಾ ಎನ್ನುವಂತ ದೊಡ್ಡ ಪ್ರಶ್ನೆ ಹುಡ್ಕೊಳ್ತಾ ಇದೆ. ಒಂದು ಕಡೆ ಸಿಎಂ ಒಂದು ಕಡೆ ಮಾತನ್ನ ಹೇಳ್ತಾರೆ, ಡಿಸಿಎಂ ಒಂದು ಕಡೆ ಮಾತನ್ನ ಹೇಳ್ತಾರೆ, ಒಂದು ಕಡೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಎನ್ನುವಂಥ ಮಾತನ್ನು ಕೂಡ ಇಂತಹ ಗೊಂದಲಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜಕೀಯದ ನಡವಳಿಕೆ. ಸಿಎಂ ಒಂದು ಮಾತನ್ನ ಹೇಳ್ತಾರೆ, ಡಿಸಿಎಂ ಒಂದು ಮಾತನ್ನ ಹೇಳ್ತಾರೆ, ಆದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದು ಯಾವಾಗ ಹಾಗಾದ್ರೆ? ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೂ ಕೂಡ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡು ಕೂಡ ಯಾವ ಬದಲಾವಣೆ ಕೂಡ ಆಗಿಲ್ಲ. 2.5 ವರ್ಷ ಸಿಎಂ ಅಂತ ಮಾತುಕತೆ ಆಗಿಯೇ ಇಲ್ಲ. ಈ ಮಾತನ್ನ ಪದೇ ಪದೇ ಒತ್ತಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ಒಂದು ಬಾರಿ 5 ವರ್ಷ ಸಿಎಂ ಆಗಿದ್ದೇನೆ, ಮತ್ತೆ ಸಿಎಂ ಆಗಿ 2.5 ವರ್ಷ ಪೂರೈಸಿದ್ದೇನೆ, ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಎನ್ನುವಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನದ ಪ್ರಕಾರ ನಾನೇ ಇರ್ತೇನೆ. ಅಧಿಕಾರ ಹಂಚಿಕೆ ಬಗ್ಗೆ ಫಸ್ಟ್ ಟೈಮ್ ಸಿದ್ದು ಸ್ಪಷ್ಟ ಮಾತನಾಡಿದ್ದಾರೆ. ಯಾವುದೇ ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಕೂಡ ಮೊದಲು ಮಾತಾಗಿರ್ಲಿಲ್ಲ. ನಾನೇ ಕೂಡ ಸಿಎಂ ಆಗಿದ್ದೀನಿ, ನಾನೇ ಮುಂದುವರಿತೀನಿ, 2.5 ವರ್ಷ ಸಿಎಂ ಆಗಿರ್ತೀನಿ, ಮುಂದೆ ಕೂಡ ನಾನೇ ಸಿಎಂ ಅಂತ ಹೇಳ್ಕೊಂಡಿದ್ದಾರೆ. ಮೊದಲು ಹೇಳಿದ್ರು ಕೂಡ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಆಗ ಡಿಕೆಶಿ ಅವರು ಹೇಳಿದ್ರು, ಏನು ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ, ಸಿದ್ದರಾಮಯ್ಯ ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದಕ್ಕೆ ನಾನು ಬದ್ಧರಾಗಿರ್ತೇನೆ ಅಂತ ಕೂಡ ಡಿಕೆಶಿ ಅವರು ಕೂಡ ಹೇಳಿದ್ರು. ಈಗ ಸಿಎಂ ಮಾತನ್ನ ಹೇಳ್ತಾ ಇದ್ದಾರೆ, ಇಲ್ಲ ನಾನೇ ಮುಂದುವರಿತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ರಾಜಕೀಯದ ನಡೆ. ಯಾಕೆ ಇಂತಹ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಈಗ ಮತ್ತೆ ಜನವರಿಯಲ್ಲಿ ಕ್ರಾಂತಿ ಆಗುತ್ತಾ ಅಥವಾ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಹಾಕುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಅಥವಾ ಇವರಿಗೆ ಏನಾದ್ರೂ ಮೊದಲೇ ಸೂಚನೆ ಏನಾದ್ರೂ ಸಿಕ್ಕಿದ್ಯಾ? ಅಥವಾ ಇವರಿಬ್ಬರು ಮಧ್ಯೆ ಮೊದಲೇ ಒಪ್ಪಂದ ಏನಾದ್ರೂ ಆಗಿದ್ಯಾ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇದೆ. ಅಧಿಕಾರ ಹಂಚಿಕೆ ಬಗ್ಗೆ ಫಸ್ಟ್ ಟೈಮ್ ರಿಯಾಕ್ಟ್ ಮಾಡಿದ್ದಾರೆ. 2.5 ವರ್ಷ ಸಿಎಂ ಅಂತ ಮಾತುಕತೆ ಆಗೇ ಇಲ್ಲ. ಒಂದು ಕಡೆ ಹೇಳ್ತಾರೆ ಡಿಕೆಶಿ ಬಣದವ್ರು ಹೇಳ್ತಾರ, ಇಲ್ಲ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿಗೆ ಯಾವತ್ತೂ ಕೂಡ ತಪ್ಪಿ ನಡೆದವ್ರಲ್ಲ, ಅವ್ರ ಮಾತನ್ನ ಉಳಿಸ್ಕೊಳ್ಳಲೇಬೇಕು, ಉಳಿಸ್ಕೊಳ್ತಾರೆ ಕೂಡ. ಇಲ್ಲಿವರೆಗೂ ಕೂಡ ಅವ್ರು ಯಾವ ಮಾತನ್ನು ಕೂಡ ತಪ್ಪಿಲ್ಲ. ಅದೇ ರೀತಿ ಮೊದಲು ಏನು ಮಾತುಕತೆ ಆಗಿತ್ತು ಸರ್ಕಾರದ ರಚನೆಗೂ ಮುಂಚೆ ಆ ಮಾತನ್ನ ಈಗಲೂ ಕೂಡ ಸಿದ್ದರಾಮಯ್ಯ ಉಳಿಸ್ಕೊಳ್ತಾರೆ ಎನ್ನುವಂಥ ನಂಬಿಕೆ ಇಡಿ ಡಿಕೆಶಿ ಬಣವು ಕೂಡ ಹೇಳಿತ್ತು, ಅವ್ರು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಅಂತೇಳಿ. ಆದ್ರೆ ಈಗ ಸಿಎಂ ಹೇಳ್ತಾ ಇದ್ದಾರೆ ಯಾವ ಮಾತುಕತೆ ಕೂಡ ಆಗ್ಲಿಲ್ಲ, 2.5 ವರ್ಷದ ಸಿಎಂ ಅಂತ ಹೇಳಿ ಎಲ್ಲೂ ಕೂಡ ಮಾತನಾಡಿಲ್ಲ ನಾವು ಅಂತ ಹೇಳಿ ಕೂಡ ಹೇಳ್ತಾ ಇದ್ದಾರೆ. ಇಲ್ಲ ನಾನೇ ಮುಂದುವರಿತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕೈಪಡಿಯಲ್ಲಿ ಜೋರಾದ ಅಧಿಕಾರ ಹಂಚಿಕೆಯ ಕದನ. ನಾನು ಸಿದ್ದರಾಮಯ್ಯ ಒಪ್ಪಂದಕ್ಕೆ ಬಂದಿದ್ದೇವೆ. ಹೈಕಮಾಂಡ್ ಇಬ್ಬರ ಮಧ್ಯೆ ಒಪ್ಪಂದವನ್ನ ತಂದಿದೆ. ಉತ್ತರ ಕನ್ನಡದ ಜಗದೀಶ್ವರಿ ದೇಗುಲ ಬಳಿ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಂತ ಹೇಳಿಕೆ? ನಾನೆಲ್ಲೂ ಕೂಡ 5 ವರ್ಷ ಸಿಎಂ ಇರಲ್ಲ ಅಂತ ಹೇಳಿಲ್ವಲ್ಲ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಅವರ ಪರವಾಗಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ಇರೋದಕ್ಕಾಗಿಯೇ ಸಿದ್ದರಾಮಯ್ಯ ಸಿಎಂ ಆಗಿರೋದು ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೆಲ್ಲೂ ಕೂಡ 5 ವರ್ಷ ಸಿಎಂ ಇರಲ್ಲ ಅಂತ ಎಲ್ಲೂ ಕೂಡ ಹೇಳಿಲ್ವಲ್ಲ, ನಾನು ಸಿದ್ದರಾಮಯ್ಯ ಒಪ್ಪಂದಕ್ಕೆ ಬಂದಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಬ್ರು ಕೂಡ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಇಲ್ಲ ನಾನೇ ಮುಂದುವರಿತೇನೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾರು ಕೂಡ ನಿರ್ದೇಶನ ಕೊಡೋರು ಯಾರು ಇಲ್ಲ, ಇವರಿಗೆ ಪಾಪ ನಿರ್ದೇಶನ ಕೊಡೋರು ಇದ್ದಾರೆ. ಅವ್ರ ನಿರ್ದೇಶನದಂತೆ ಕೆಲಸ ಮಾಡ್ಬೇಕು, ಇವ್ರು ಆಕ್ಟ್ ಮಾಡ್ಬೇಕು.
ನಮಗೆ ನಾವೇ ನಿರ್ದೇಶಕರು, ನಾವೇ ಪ್ರೊಡ್ಯೂಸರು, ನಾವೇ ಆಕ್ಟರ್. ಯಾವ ಬರವಣಿಗೆನೂ ತಪ್ಪಾಗಿಲ್ಲ. ನಾವು ಹೈಕಮಾಂಡ್ ಪಾರ್ಟಿ. ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂಥ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂಥ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನು ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನು ಮಾಡಿದ್ದೀನಿ, ವೀರ ಗಂಗಾಧರಜನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ಬಿಟ್ಟಂಥ ವಿಚಾರ. ಕೆಲ ವರ್ಷಗಳ ಹಿಂದೆಯೇ ಆನ್ಲೆ ದೇವಿಯಲ್ಲಿ ಬೇಡಿಕೆಯನ್ನ ಇಟ್ಟಿದ್ದೆ. ಬೇಡಿಕೆ ಈಡೇರಿದ್ದಕ್ಕೆ ಇಂದು ದೇವಿಯ ಆಶೀರ್ವಾದವನ್ನ ಪಡೆದಿದ್ದೇನೆ. ದೇವಿ ಹಿಂದಿನ ರೀತಿ ಈ ಬಾರಿ ಒಂದು ದಿನಾಂಕವನ್ನ ಹೇಳಿದ್ಲ. ಪತ್ರಕರ್ತರ ಪ್ರಶ್ನೆಗೆ ಖುಷಿಯಲ್ಲಿ ನಗುತ್ತಾ ತೆರಳಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಅಮಾವಾಸ್ಯೆ ಹಿನ್ನೆಲೆ ಗೋಕರ್ಣಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದೇವೆ, ಮಹಾಬಲೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಕೋಲಾರ ತಾಲೂಕಿನ ಆಂಧ್ರೆಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ವರ್ಷಗಳ ಹಿಂದೆಯೇ ಆನ್ಲೆ ದೇವಿಯಲ್ಲಿ ಬೇಡಿಕೆಯನ್ನ ಇಟ್ಟಿದ್ದೆ, ಬೇಡಿಕೆ ಈಡೇರಿದ್ದಕ್ಕೆ ಇವತ್ತು ಕೂಡ ನಾವು ಆಶೀರ್ವಾದವನ್ನ ಪಡ್ಕೊಳ್ಳೋದಕ್ಕೆ ಬಂದಿದ್ದೇನೆ. ಅದಕ್ಕೆ ಪತ್ರಕರ್ತರು ಕೇಳ್ತಾರೆ, ದೇವಿ ಹಿಂದಿನ ರೀತಿ ಈ ಬಾರಿ ಏನಾದರೂ ಒಂದು ದಿನಾಂಕವನ್ನ ಹೇಳಿದ ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನಗುತ್ತಾ ಅಲ್ಲಿಂದ ಹೊರಟು ಹೋಗಿದ್ದಾರೆ ಡಿಸಿಎಂ ಡಿಕೆಶಿ ಅವರು. ಅಮಾವಾಸ್ಯೆ ಹಿನ್ನೆಲೆ ಗೋಕರ್ಣಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನಾನು ನಮನವನ್ನು ತಿಳಿಸಿ ಮತ್ತೆ ಆ ತಾಯಿ ಆಶೀರ್ವಾದವನ್ನು ಮಾಡಿ, ಆಶೀರ್ವಾದ ಮಾಡು ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಳಿಕ್ಕೆ ಬಂದಿದ್ದೇನೆ. ನನಗೆ, ರಾಜ್ಯಕ್ಕೆ, ನನ್ನ ನಂಬಿದಂಥ ಜನಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೇನೆ. ಸೊ ಭಾಳ ಸಂತೋಷದಿಂದ ಹಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ಅದು ನನ್ನ ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು, ಅದು ನನ್ನ ಇಷ್ಟ ನೆರವೇರ್ತು. ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಡಿಕೆಶಿ ಟೆಂಪಲ್ ರನ್ ಮಾಡ್ತಾನೆ ಇದ್ದಾರೆ. ಒಂದ್ ಕಡೆ ನಾದ ಸಾಧುಗಳ ಆಶೀರ್ವಾದವನ್ನು ಕೂಡ ಪಡೆದಿದ್ರು, ಬೇರೆ ಬೇರೆ ದೇವಸ್ಥಾನಗಳನ್ನು ಕೂಡ ಸುತ್ತಾ ಇದ್ರು, ಮನೆಯಲ್ಲೂ ಕೂಡ ಪೂಜೆ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇದ್ರು. ಈಗಲೂ ಕೂಡ ದೇವಸ್ಥಾನಕ್ಕೆ ಭೇಟಿಯನ್ನು ಕೂಡ ನೀಡಿದ್ದಾರೆ. ಕೆಲ ವರ್ಷಗಳ ಹಿಂದೆ ಕೂಡ ಆನ್ಲೆ ದೇವಿಯಲ್ಲಿ ನಾನು ಬೇಡಿಕೆಯನ್ನ ಇಟ್ಟಿದ್ದೆ, ಆ ತಾಯಿ ಆಶೀರ್ವಾದವನ್ನು ಮಾಡಿದ್ಲು, ಈಗ ಮತ್ತೆ ಬಂದಿದ್ದೇನೆ. ಅಮಾವಾಸ್ಯೆ ಹಿನ್ನೆಲೆ ಗೋಕರ್ಣಕ್ಕೆ ಬಂದು ಪೂಜೆಯನ್ನು ಸಲ್ಲಿಸಿದ್ದೇವೆ, ಮಹಾಬಲೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂಕೋಲ ತಾಲೂಕಿನ ಆನ್ಲೆಯಲ್ಲಿ ಡಿಸಿಎಂ ಡಿಕೆಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿದ್ದಕ್ಕೆ ಇವತ್ತು ಕೂಡ ನಾನು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಕೆಲ ವರ್ಷಗಳ ಹಿಂದೆ ನಾನು ಆನ್ಲೆ ದೇವಿಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೆ, ದೇವಿ ಆಶೀರ್ವಾದವನ್ನು ಮಾಡಿದ್ಲು, ಈಗ ಮತ್ತೆ ದೇವಿಯಲ್ಲಿ ಬೇಡ್ಕೊಳ್ಳೋದಕ್ಕೆ ಬಂದಿದ್ದೇನೆ. ನಾನೇನು ಮಾತನಾಡಿದ್ದೀನಿ ಅಂತ ಹೇಳಿ ಅದು ದೇವಿಗೆ ಗೊತ್ತು, ನನಗೆ ಗೊತ್ತು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ. ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನಾನು ನಮನವನ್ನು ತಿಳಿಸಿ